ನಮಸ್ಕಾರ. ಇದು 1978ನೇ ಇಸ್ವಿಯ ಮಾರ್ಚ್ ತಿಂಗಳಲ್ಲಿ ಪ್ರಕಟವಾಗಿರುವಂಥ ಸಣ್ಣ ಕಥೆಗಳಂದರೆ ಅದಕ್ಕೆ ತುಂಬ ನೀತಿ ಎಲ್ಲ ಇರುತ್ತೆ, ಅದರೊಳಗಡೆ ತಿಳ್ಕೊಳ್ಳೋ ಅಂಥ ವಿಷಯಗಳೂ ಇರುತ್ತೆ. ಇದು ತಿರುಗಿ ಬರುವ ವರಗಳು ಅಂತ ಈ ಕಥೆಗೆ ಹೆಸರು ಕೊಟ್ಟಿದ್ದಾರೆ. ಈ ಪ್ರಂಟಮ್ಮಂದರು ಊರಿನಲ್ಲಿ ಸುಖ ಕಾಣದೆ ಹಣ ಸಂಪಾದನೆ ಮಾಡೋಕ್ಕೋಸ್ಕರ ಬೇರೆ ಊರಿಗೆ ಹೋಗೋಣ, ಬೇರೆ ಎಲ್ಲಾದರೂ ಸಂಪಾದನೆ ಆಗ್ಬೋದು ಅಂದ್ಕೊಂಡು ಹೋಗ್ತಾ ಇರ್ತಾರೆ. ದಾರಿಯಲ್ಲಿ ಮಧ್ಯಾಹ್ನ ಆಗೋಗುತ್ತೆ. ಅವಾಗ ಒಂದು ಕಡೆ ಕೂತ್ಕೊಂಡು ಇಬ್ಬರೂ ಜೊತೆಗೆ ಊಟ ತಂದಿರ್ತಾರಲ್ಲ, ಬುತ್ತಿ ಗಂಟು, ಅದನ್ನು ಬೀಸ್ತಾರೆ. ಆಗ ಒಬ್ಬ ಯೋಗಿ ಅವ್ರ ಹತ್ರ ಬರ್ತಾನೆ. ಬಂದುಬಿಟ್ಟು, ನನಗೂ 2 ತುತ್ತು ಕೊಡ್ತೀರಾ ನೀವು, ನಂಗೆ ತುಂಬ ಹಸುವಾಗಿದೆ ಅಂತ ಅವ್ರ ಹತ್ರ ಕೇಳಿಕೊಂಡು ಕೈ ನೀಡ್ತಾನೆ ಆಹಾರ ಇಸ್ಕೊಳ್ಳೋಕ್ಕೆ. ಅಣ್ತಮ್ಮಂದರು ಅವರವ್ರ ಆಹಾರಗಳನ್ನು 2 ಭಾಗ ಮಾಡ್ತಾರೆ. ಮಾಡಿಬಿಟ್ಟು ಒಂದು ಅರ್ಧನ ಯೋಗಿಗೆ ಕೊಡ್ತಾರೆ, ಉಳಿದಿದ್ದನ್ನು ತಾವಿಬ್ಬರು ತಮ್ಮ ಪಾಲಿನ ಊಟನ ತಿಂತಾರೆ. ಯೋಗಿ ತುಂಬ ಅವನಿಗೆ ಹಸುವಾಗಿದ್ದು ಊಟ ಕೊಟ್ಟ ಮೇಲೆ ತೃಪ್ತಿ ಆಗುತ್ತಲ್ಲ, ತೃಪ್ತಿ ಆದಮೇಲೆ ಅವನು ಹೀಗೆ ಹೇಳ್ತಾನೆ, ಈ ದಿನ ನೀನೇನು ಬದುಕಿಸಿದ್ರಪ್ಪ, ನನ್ನ ಹತ್ರ ನನ್ನ ಗುರುಗಳು ಕೊಟ್ಟ 2 ವರ ಇದೆ, ಅವು ತಿರುಗಿ ಬರುವ ವರಗಳು. ನಾವು ಏನು ಬಯಸ್ತೀವೋ ಅದು ನಮಗೆ ಬರುತ್ತೆ. ಮತ್ತು ಅವುಗಳಿಂದ ನಿಮಗಿಬ್ಬರಿಗೂ ಒಂದೊಂದು ವರ ಕೊಟ್ಬಿಡ್ತೀನಿ ನಾನು. ನೀವು ಬೇರೆಯವ್ರಿಗೆ ಏನಾಗಬೇಕು ಅಂತ ಅನ್ಕೋತೀರೋ ಅದೇ ನಿಮಗೂ ಆಗುತ್ತೆ, ಬೇರೆಯವ್ರಿಗೆ ನೀವು ಒಳ್ಳೆಯದು ಅಂತ ಹೇಳ್ತಾನೆ. ನೀವು ಏನಾಗಬೇಕು ಅಂತ ಬೇರೆಯವ್ರಿಗೆ ಬಯಸ್ತಿರೋ ಅದೇ ನಿಮಗೂ ಕೂಡ ಬರುತ್ತೆ ಅಂತ ಹೇಳಿಬಿಟ್ಟು ಯೋಗಿ ಹೊರಟೋಗ್ತಾನೆ. ಅದೇನೋ ಅವ್ನು ಹೇಳಿದ್ದು ಅವರಿಗೆ ಅರ್ಥನೇ ಆಗಲ್ಲ, ಅದೆಂಥ ವರನೋ ಅಂತ ಅವರಿಗೆ ಅರ್ಥ ಆಗಲ್ಲ ಆ ಕ್ಷಣಕ್ಕೆ. ಆಮೇಲೆ ಇಬ್ಬರು ಬೇರೆ ದಿಕ್ಕಿಗೆ ಹೋಗ್ತಾರೆ. ಅಣ್ಣ ಸ್ವಭಾವದಿಂದ ಒಳ್ಳೆಯವನಾಗಿರ್ತಾನೆ. ತನಗೆ ಸಹಾಯ ಮಾಡಿದ್ರು, ಯಾರಾದರೂ ಸಹಾಯ ಮಾಡಿದವ್ರಿಗೆ ಅವರು ಮಾಡಿದ್ರು ಅವನಷ್ಟಾಗೇನು ಹಚ್ಕೊಳ್ಳಲ್ಲ ಮನಸ್ಸಿಗೆ. ಸಹಾಯ ಮಾಡಿದವ್ರಿಗೆ ಒಳ್ಳೆಯದಾಗಲಿ, ಸೌಭಾಗ್ಯ ಬರಲಿ ಅಂತ ಅವನ ಮನಸ್ಸಲ್ಲಿ ಹೇಳ್ಕೊಳ್ತಾ ಇರ್ತಾನೆ. ತಮ್ಮನಿಗೆ ಕೋಪ ಜಾಸ್ತಿ. ಅವನಿಗೊಂಥರ, ಅವ್ನಿಗೆ ಸಹಾಯ ಯಾರು ಮಾಡಲ್ವೋ ಅವ್ರನ್ನೆಲ್ಲ ಕೋಪ ಮಾಡಿಕೊಂಡು ದೂಷಿಸ್ತಾ, ನಿನ್ನ ನಾಲ್ಗೆ ಬಿದ್ದು ಹೋಗಲಿ, ನಿನ್ನ ಮನೆ ಹಾಳಾಗಲಿ, ನಿನ್ನ ಹೊಟ್ಟೆ ಊರಿಲಿ ಅಂತೆಲ್ಲ ಮನಸ್ಸಲ್ಲಿ ಅವ್ರ ಬಗ್ಗೆ ಬೈಕೋತಾ ಇರ್ತಾನೆ. ಹೀಗೆ ಆಗಿದ್ದರಿಂದ ಯೋಗಿ ಹೇಳಿದ ಹಾಗೆ ವರಗಳಿಬ್ಬರಿಗೂ ಫಲಿಸುತ್ತೆ. ಅಣ್ಣ ಅದರಿಂದ ಸೌಭಾಗ್ಯಶಾಲಿಯಾಗ್ತಾನೆ. ತಮ್ಮ ಯಾವಾಗಲೂ ರೋಗಿಷ್ಠನಾಗಿ ನಲ್ಕೊಂಡೇ ಕಾಲ ಕಳೆಯೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದಕ್ಕೆ ಸದಾ ಎಲ್ಲರಿಗೂ ಒಳ್ಳೆಯದನ್ನೇ ಮನುಷ್ಯ ಆದವನು ಬಯಸ್ತಾ ಇರಬೇಕು. ನಮಸ್ಕಾರ.